ತಿಳುವಳಿಕೆ ಇದೆ. ಆದರೆ ಇವತ್ತು ನಿರ್ಲಕ್ಷ್ಯ ಕೂಡ ಇದೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಹಿಂದೆ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಇದ್ದಾಗ ಜಲಸಂವರ್ಧನೆ ಯೋಜನೆ ಅಂತೇಳಿ ಒಂದು ಕಾರ್ಯಕ್ರಮ ವರ್ಲ್ಡ್ ಬ್ಯಾಂಕ್ನ ಸಹಯೋಗದೊಂದಿಗೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಕೆರೆಗಳ ಅಭಿವೃದ್ಧಿಯನ್ನು ಏನು ಇವತ್ತು ಜನರ ಪಾಲ್ಗೊಳ್ಳುವಿಕೆ ಜೊತೆಗೆ ಸಂಪೂರ್ಣವಾಗಿ ಕೆರೆಯ ವಿಸ್ತೀರ್ಣವನ್ನು ಅಳತೆ ಮಾಡಿ ಪೋಷಕ ಕಾಲುವೆಗಳಿಂದ ಹಿಡಿದು ಇವನ್ನೆಲ್ಲ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸ ಮತ್ತು ಹೂಳು ತುಂಬಿರ್ತಕ್ಕಂಥದ್ದನ್ನು ಹೂಳು ತೆಗಿತಕ್ಕಂಥ ಕೆಲಸಕ್ಕೆ ಅವತ್ತು ವರ್ಲ್ಡ್ ಬ್ಯಾಂಕ್ನ ಸಹಯೋಗದೊಂದಿಗೆ ದೊಡ್ಡ ಮಟ್ಟದಲ್ಲಿ ಆಯಿತು. ಭಾಳಷ್ಟು ಗ್ರಾಮಗಳಲ್ಲಿ ಸಾರ್ವಜನಿಕರ ಪಾಲುದಾರಿಕೆ ಇತ್ತು. ಕೆಲವು ಕಡೆ ಭಾಳ ಜವಾಬ್ದಾರಿಯಿಂದ ಮಾಡಿದ್ರು, ಕೆಲವು ಕಡೆ ಸಣ್ಣ ಪುಟ್ಟ ರಾಜಕಾರಣದಿಂದ ಕೆಲಸ ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ. ಮತ್ತೆ ಈಗ ಅದೇ ಯಥಾಸ್ಥಿತಿಗೆ ಇವತ್ತು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಮಗೆಲ್ರಿಗೂ ಗೊತ್ತಿದೆ, ಇವತ್ತು ನಮ್ಮ ಅನುಭವದಿಂದ ನಮಗೆಲ್ರಿಗೂ ತಿಳಿದಿದೆ. ಆದರೆ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಉಳಿಸ್ಕೊಳ್ಬೇಕಾದ್ರೆ ಬಹುಶಃ ಆಸ್ತಿ ಮತ್ತೊಂದು ಉಳಿಸೋವಂಥದ್ದು ಮಾಡೋವಂಥದ್ದು ಅದು ವೈಯಕ್ತಿಕ. ಸಮಾಜಕ್ಕೆ ಏನಾದರೂ ನಾವು ಕೊಡುಗೆ ಕೊಡಬೇಕಾದ್ರೆ ಅದು ಎಲ್ಲರೂ ಸೇರಿ ನಾವೆಲ್ಲರೂ ಇವತ್ತು ಕೆರೆಗಳನ್ನು ಉಳಿಸ್ತಕ್ಕಂಥ ಕೆಲಸ ಆಗುತ್ತೆ. ನೋಡಿ, ಈಗ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಎಲ್ಲ ಈ ಜಾಲಿ ಮರಗಳನ್ನು ಬೆಳೆಸುವಂಥದ್ದು ಪ್ರಾರಂಭ ಆಗೋಯ್ತು. ನೀರೆಂಗೂ ಇಲ್ಲ, ಹೋಗಲಿ ಜಾಗ ಆದರೂ ಉಳಿಲಿ ಅಂಥೇಳಿ ಜಾಲಿ ಮರಗಳನ್ನು ಹಾಕುವಂಥ ಪರಿಸ್ಥಿತಿ ಆಯಿತು. ಅದರಿಂದ ಅಂತರ್ಜಲ ವೃದ್ಧಿನೂ ಆಗಲ್ಲ, ಏನಿಲ್ಲ, ಇನ್ನು ಅಂತರ್ಜಲ ಕುಸಿತ ಹೋಗುತ್ತೆ. ಈಗ ಅದನ್ನು ತೆಗಿಬೇಕು ಅಂತಕ್ಕಂಥದ್ದು ಈಗ ಮತ್ತೊಂದು ಕಡೆಯಿಂದ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದರೆ ಕೆರೆಗಳಿಗೆ ಬೇರೆ ಬೇರೆ ರೂಪದಲ್ಲಿ ನೀರು ಇವತ್ತು KC ವ್ಯಾಲಿ ಇರ್ಬೋದು, HN ವ್ಯಾಲಿ ರೂಪದಲ್ಲಿ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನು ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಯೋಜನೆಗಳು ಆಗ್ತಾ ಇದೆ. ಈಗ ನಮ್ಮ ತಾಲೂಕಿನಲ್ಲಿ KC ವ್ಯಾಲಿ ಪ್ರಥಮ ಹಂತದ ಯೋಜನೆಯಲ್ಲಿ 5 ಕೆರೆಗಳಾಗಿತ್ತು. ರಾಂಪುರ ಕೆರೆ ಒಂದು 6ನೇದು ಸೇರಿಸಿದ್ವಿ. ಈಗ 2ನೇ ಹಂತದಲ್ಲಿ ಸುಮಾರು 55 ಕೆರೆಗಳು ಇವತ್ತು 2ನೇ ಹಂತದಲ್ಲಿ KC ವ್ಯಾಲಿಯಲ್ಲಿ ನೀರು ತುಂಬಿಸಕ್ಕಂಥ ಕೆಲಸ ಆಗ್ತಾ ಇದೆ. 400 MLD ನೀರು ಇಟ್ಕೊಂಡು ಇವತ್ತು KC ವ್ಯಾಲಿಯಲ್ಲಿ ನೀರು ಕೊಡುವಂಥದ್ದಾಗ್ತಾ ಇದೆ. ಆದರೆ 1-2 ಟ್ರೀಟ್ಮೆಂಟ್ ಪ್ಲ್ಯಾಂಟು ಕಾಮಗಾರಿ ಮತ್ತು ಅದನ್ನು ರಿನೋವೇಷನ್ ಮಾಡ್ತಾ ಇರೋದ್ರಿಂದ ಈಗ ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ಕಾಮಗಾರಿ ಆಗ್ತಾ ಇರೋದ್ರಿಂದ ನೀರು ಬಿಡ್ತಾ ಇಲ್ಲ. ಈಗ ನೀರು ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಬಿಡ್ತಾ ಇಲ್ಲ. ಅದ್ರ ಜೊತೆಗೆ ಇನ್ನೊಂದಷ್ಟು 125 MLD ಅಧಿಕವಾಗಿ ಇನ್ನು ಆ ಕಡೆ ಭಾಗದಲ್ಲಿ ತಗೊಂಡು ಆನೇಕಲ್ ಭಾಗದಲ್ಲೂ ಕೆಲವು ಕೆರೆಗಳು ಮತ್ತು ಇನ್ನು ಕೆಲವು ಕೆರೆಗಳು ದಾರಿಯಲ್ಲಿ ಬರತಕ್ಕಂಥದ್ದು ಸೇರಿಸಿ KC ವ್ಯಾಲಿಗೆ ಹೆಚ್ಚುವರಿಯಾಗಿ ನೀರು ಕೊಡುವಂಥದ್ದಕ್ಕೂ ಪ್ರಯತ್ನ ಆಗಿದೆ. ಅದು ಕಾಮಗಾರಿ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಆ ಕಡೆ ಭಾಗದಲ್ಲಿ HN ವ್ಯಾಲಿ ನೀರು ಏನು ಇವತ್ತು ಹೆಬ್ಬಾಳ ನಾಗವಾರ ಭಾಗದಿಂದ ಬರ್ತಕ್ಕಂಥದ್ದು ಸುಮಾರು 200 MLD ಇತ್ತು. ಈಗ ಕೇವಲ 130 MLD ಮಾತ್ರ ಲಭ್ಯ ಆಗ್ತಾ ಇದೆ. ಅಲ್ಲೂ ಹೊಸ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇವತ್ತಲ್ಲಿ WTP ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇವತ್ತು ಅಲ್ಲಿ ಇದಾಗ್ತಾ ಇರ್ತಕ್ಕಂಥದ್ದು. ವಾಟ್ರಲ್ಲ, ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್, STPನೇ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇವತ್ತು ಅಲ್ಲಿ ಹೊಸದಾಗಿ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಅದು ಹಳೇದಾಗಿದ್ದರಿಂದ ಅಲ್ಲೂ ಇವತ್ತು ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ಈ ರೀತಿ ನಾವು 650ರಿಂದ 800 mm ಒಳಗೆ ಏನು ನಮಗೆ ನಿರೀಕ್ಷಿತ ಮಳೆ ಪ್ರಮಾಣ ಇದೆ, ಅಷ್ಟರಲ್ಲೇ ನಮಗೆ ಇವತ್ತು ಪ್ರತಿ ವರ್ಷ ಸರಾಸರಿಯಾಗಿ ನಮ್ಗೆ ಆಗ್ತಾ ಇದೆ. ಇವೆಲ್ಲ ಕಾರಣಗಳಿಂದ ಇವತ್ತು ಕೃಷಿ ಚಟುವಟಿಕೆ ಮಾತ್ರ ನಿಂತಿಲ್ಲ. ನೀರನ್ನ ನಾವು ತೆಗಿತಾನೇ ಇದ್ದೀವಿ. ಆದರೆ ನೀರನ್ನ ಮರುಪೂರ್ಣ ಮಾಡ್ತಕ್ಕಂಥ, ಭೂಮಿಗೆ ನಾವು ತೆಗೆದಿರ್ತಕ್ಕಂಥ ನೀರನ್ನು ವಾಪಸ್ ಕೊಡುವಂಥಕ್ಕೆ ಯಾವುದೇ ರೀತಿ ಅವಕಾಶ ಆಗ್ತಾ ಇಲ್ಲ. ಅದರಿಂದ ಇವತ್ತು ಕೆರೆಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ನಗರದ ಸಮೀಪದಲ್ಲಿರ್ತಕ್ಕಂಥ ಕೆರೆಗಳನ್ನು ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಈಗಾಗಲೇ ತಮಗೆ ಗೊತ್ತಿದೆ ಇವತ್ತು ನೆಕ್ಕುಂದಿ ಕೆರೆ ಪರಿಸ್ಥಿತಿ ಏನಾಗಿದೆ, ಗೋಪಸಂದ್ರದ ಕೆರೆ ಪರಿಸ್ಥಿತಿ ಏನಾಗಿದೆ. ನೇರವಾಗಿ ಒಳಚರಂಡಿ ನೀರು ಇವತ್ತು ಅಲ್ಲಿಗೆ ಕೆಲವರ ದುರಾಸೆಯಿಂದ ಇವತ್ತು ಆ ಕೆರೆಗಳೆಲ್ಲ ಮಾಲಿನ್ಯ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಅದಕ್ಕೆ ನಗರಸಭೆಯಿಂದ ನಾವು ಸುಮಾರು 72 ಲಕ್ಷ ನಾವು ಹಣ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಕೊಟ್ಟಿದ್ದೀವಿ. ಅದನ್ನು
ಏನು ಮ್ಯಾನ್ಯುವಲ್ಸ್ ಹೊಡೆದಾಕಿದ್ದಾರೆ ಇವೆಲ್ಲ ಮಾಡಿದ್ದಾರೆ, ಅದನ್ನು ಸರಿ ಮಾಡ್ತಕ್ಕಂಥದ್ದಕ್ಕೆ ಇದು ಮಾಡ್ತಾಯಿದ್ವಿ. ಲೋಕಸಂದ್ರ ಕೆರೆಗೂ ಇವೆರಡಕ್ಕೂ ಮಾಡ್ತಾಯಿದ್ವಿ. ಮತ್ತು ನೆಕ್ಕುಂದಿ ಕೆರೆಯನ್ನು ಹೊಸದಾಗಿ ಪೂರ್ತಿ ಅದರ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು 35 ಕೋಟಿ ನಾವು KVDFಸಿಂದ ಮಂಜೂರಾಗಿದೆ. ಅದೇ ರೀತಿ ಇನ್ನೊಂದು 35 ಕೋಟಿ ಕರಂಪಲ್ಲಿ ಕೆರೆಯ ನೀರಿನ ಸಾಮರ್ಥ್ಯ ಹೆಚ್ಚು ಮಾಡೋಂಥದ್ದಕ್ಕೆ ಅದಕ್ಕೂ ನಾವು ಮಂಜೂರು ಮಾಡಿಸಿದ್ದೀವಿ. ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಇವೆರಡು ಕ್ಲಿಯರ್ ಆಗಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಈಗಾಗಲೇ ಒಂದು ಎಸ್ಟಿಮೇಟ್ ಆಗಿದೆ, ನೆಕ್ಕುಂದಿ ಕೆರೆಯದು ಎಸ್ಟಿಮೇಟ್ ಆಗಿದೆ. ಸುತ್ತಲೂ 2.5 ಕಿಲೋಮೀಟ್ರು ವಾಕಿಂಗ್ ಪಾತ್ ಮಾಡ್ತೀವಿ. ಹೊಸದಾಗಿ ಕೆರೆ ಬಂಡನ್ನು ಹೊಸದಾಗಿ ಮಾಡಬೇಕಾ, ಅದನ್ನು ರೀನ್ಫೋರ್ಸ್ ಮಾಡಿ ಮಾಡಬೇಕಂತಕ್ಕಂಥದ್ದು ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ಸು ಅವರ ಕೈಲಿ ಸಲಹೆಗಳನ್ನು ಪಡಿತಾ ಇದ್ದೀವಿ. ಆದರೆ ನೀರಿನ ಸಾಮರ್ಥ್ಯವನ್ನು 3 ಪಟ್ಟು ಜಾಸ್ತಿ ಮಾಡ್ತಕ್ಕಂಥ ಹೂಳು ಹೆಚ್ಚಿನ ರೀತಿಯಲ್ಲಿ ತೆಗಿತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಆ ಹೂಳು ಎಲ್ಲಿ ಸಾಗಿಸ್ಬೇಕು ಅಂತಕ್ಕಂಥದ್ದೇ ದೊಡ್ಡ ಸವಾಲು. ಬಂಡ್ ಕಟ್ಟೋದಕ್ಕೆ ನಮಗೆ 5-6 ಕೋಟಿ ಆದರೆ ಹೂಳು ಸಾಗಿಸೋಕ್ಕೆ 10-15 ಕೋಟಿ ದುಡ್ಡು ಬೇಕಾದಂಥ ಪರಿಸ್ಥಿತಿ ಬರ್ತಾಯಿದೆ. ಅಷ್ಟರ ಮಟ್ಟಕ್ಕೆ ಹೂಳು ತೆಗಿತಕ್ಕಂಥದ್ದಕ್ಕೆ ಅವಶ್ಯಕತೆ ಇದೆ. ಅದರಿಂದ ಇವೆಲ್ಲ ಕೆಲವು ವಿಚಾರದಲ್ಲಿ ಕನ್ಸಲ್ಟೆನ್ಸಿ ಅವರು ಡೀಟೇಲ್ ಕೊಡ್ತಾ ಇದ್ದಾರೆ. ಇದು ಜೊತೆಗೆ ನಾವು ಜಲ ನೀರಾವರಿ ಇಲಾಖೆಯಿಂದ ನಾವು ಏನಿವತ್ತು ಭಕ್ತರಳ್ಳಿ ಅರಸಿನ ಕೆರೆ ಕೇವಲ 37 MLD ನೀರು ಮಾತ್ರ ಸಾಮರ್ಥ್ಯ ಇದೆ. ಅದಕ್ಕೆ ಆದರೆ 37 MLD ಇರುವಂಥದ್ದು ಈಗ ಅಲ್ಲಿ ಶೇಖರಣೆ ಆಗ್ತಾ ಇರೋದು ಬರೀ 27 MLD ಹೂಳು ತುಂಬಿಕೊಂಡಿದೆ. ಈಗ ಅದನ್ನು ನಾವು ಹೊಸ ಕೆರೆ ರೂಪದಲ್ಲಿ ಕೆಳಗೆ ಸುಮಾರು 400 ಮೀಟ್ರ್ ಕೆಳಗಡೆ ಇನ್ನೊಂದು ಕೆರೆ 35 ಕೋಟಿ, ಯಾವುದೇ ನಗರಸಭೆ ದುಡ್ಡಲ್ಲ ದೇವಪ್ಪ, ಯಾರ್ದು ಕನಸಲ್ಲ, ಇದು ವಿಶೇಷವಾಗಿ ಸರ್ಕಾರದಿಂದ ತಂದಿರೋಂಥ ದುಡ್ಡು. ಏಕೆಂದರೆ ನಗರಸಭೆಗೆ ಬಂದಿರೋಂಥ ದುಡ್ಡಲ್ಲಿ ಖರ್ಚು ಮಾಡೋದು ಇದೇನು ದೊಡ್ಡ ಗಂಡಸ್ತನ ಅಲ್ಲ. ಅದು ನಗರಸಭೆಗೆ ಬಂದಿರೋಂಥ ದುಡ್ಡು ತಂದು ಖರ್ಚು ಮಾಡೋವಂಥದ್ದು ಗಂಡಸ್ತನ ಅಲ್ಲ. ವಿಶೇಷವಾಗಿ ಅನುದಾನ ತಂದು ಖರ್ಚು ಮಾಡೋವಂಥದ್ದು ಅದಕ್ಕೊಂದು ಪ್ರಾಮುಖ್ಯತೆ ಇರ್ತದೆ. ಅದರಿಂದ ಅವಾಗ 37 MLD ಇರುವಂಥದ್ದು 100 MLD ಸಾಮರ್ಥ್ಯ ಆಗುತ್ತೆ. ಇದೆಲ್ಲ ಭವಿಷ್ಯತ್ತಿನಲ್ಲಿ ಎತ್ತಿನ ಹೊಳೆ ಯೋಜನೆಯಲ್ಲಿ ಬರುವಂಥ ನೀರನ್ನು ನಾವು ಕನಂಪಲ್ಲಿ ಕೆರೆ ಇರ್ಬೋದು, ನೆಕ್ಕುಂದಿ ಕೆರೆ ಇರ್ಬೋದು, ಅಥವಾ ನಮ್ಮ ಭಕ್ತರಳ್ಳಿ ಅರಸಿನ ಕೆರೆ ಇರ್ಬೋದು, ಇಲ್ಲಿ ಭವಿಷ್ಯತ್ತಿನ ಚಿಂತಾಮಣಿ ನಗರದ ಜನಸಂಖ್ಯೆಗೆ ಗಮನದಲ್ಲಿಟ್ಕೊಂಡು ಅವತ್ತು ನಮಗೆ ಎಷ್ಟು ಲಕ್ಷ ಲೀಟ್ರು ಒಂದು ದಿನಕ್ಕೆ ಲಭ್ಯ ಆಗಬೇಕು. ಈಗ ಸುಮಾರು 15-16 ಲಕ್ಷ ಲೀಟ್ರ್ ಇವತ್ತು ಚಿಂತಾಮಣಿಗೆ ಬೇಕಾಗುತ್ತೆ, ಏನೋ ಒಂದು ದಿವಸಕ್ಕೆ ಇವತ್ತಿನ ಜನಸಂಖ್ಯೆಗೆ. ಈಗ ಅದನ್ನು ಯಾವ ರೀತಿ ನಾವು ಲಭ್ಯತೆ ಮಾಡಬೇಕು? 2035 ಜನಸಂಖ್ಯೆಗೆ ಎಷ್ಟಾಗುತ್ತೆ, 2045 ಜನಸಂಖ್ಯೆಗೆ ಎಷ್ಟು ಬೇಕು, ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇದರ ಪ್ರಕಾರ ನಾಳೆ ನಾವು ಎತ್ತಿನ ಹೊಳೆ ನೀರು ಬಂದಾಗ ನಾವು ಒಂದು ರೀತಿ ಒಂದು ಒಳ್ಳೆಯ ರೀತಿಯಲ್ಲಿ ನೀರು ವಿತರಣೆ ಮಾಡೋಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದರಿಂದ ಇವೆಲ್ಲ ಭವಿಷ್ಯ ಮುಂದಾಲೋಚನೆ ಇಟ್ಕೊಂಡು ನಾವೇನೇ ಕೆಲಸ ಮಾಡಬೇಕು. ಕೆಲವರು ಮುಂದಾಲೋಚನೆ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲದಿರೋಂಥವ್ರ ಬಗ್ಗೆ ನಾನು ಹೇಳೋವಂಥದ್ದು ಅವಶ್ಯಕತೆ ಇಲ್ಲ. ನಾನು ಯಾವತ್ತಿದ್ರೂ 20-30 ವರ್ಷದ ಭವಿಷ್ಯತ್ತಿನ ಗಮನದಲ್ಲಿಟ್ಕೊಂಡು ಮಾಡುವಂಥದ್ದು. ಈಗಾಗಲೇ ಕನಂಪಲ್ಲಿ ಕೆರೆ, ನಾವು ಓಟಿ ಕೆರೆ ಕೆಳಗಡೆ ಇರ್ತಕ್ಕಂಥ ಕೆರೆ, ಈಗ ಕೆಶಿಪ್ ರೋಡ್ ಮಾಡೋಂಥ ಸಂದರ್ಭದಲ್ಲಿ ನಾನು ಕೆಶಿಪ್ ಮುಖಾಂತರ 50 ಲಕ್ಷ ರೂಪಾಯಿ ಖರ್ಚು ಮಾಡಿಸಿ ಹೂಳು ತೆಗೆಸಿ ಅಲ್ಲಿ ಸೆಂಟ್ರಲ್ ಐಲ್ಯಾಂಡ್ ಏನೋ ಹೂಳೆಲ್ಲ ಲಾಗಿಸಿ ಸೆಂಟ್ರಲ್ಲಿ ಮಾಡಿ ಸುತ್ತಲೂ ವಾಕಿಂಗ್ ಮಾಡುವಂಥದ್ದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಹಣ ಸಾಕಾಗಲಿಲ್ಲ ಅಂತ ಕಾರಣದಿಂದ ಪೆಂಡಿಂಗ್ ಆಗಿ ಚುನಾವಣೆಯಲ್ಲಿ ನಮಗೆ ಹೆಚ್ಚು ಕಮ್ಮಿ ಆಯಿತು, 10 ವರ್ಷ ಕಳೆದೋಯ್ತು. ಆದರೆ ಯಾರೂ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ. ಸ್ವಲ್ಪ ಮಟ್ಟಕ್ಕೆ ಧರ್ಮಸ್ಥಳ ಸಂಘದವರು ಒಂದು 13-14 ಲಕ್ಷ ಖರ್ಚು ಮಾಡಿ ಸ್ವಲ್ಪ ಏನೋ ಕೆಲಸ ಮಾಡಿದ್ರು. ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಸಂತೋಷ. ನಾವು ಯಾವುದೂ ಬೋರ್ಡ್ ಹಾಕೋದಿಲ್ಲ. ಈಗ ನಾವು ಮತ್ತೆ 47 ಲಕ್ಷ ರೂಪಾಯಿ ಹಾಕಿಸಿ ಏನು ನನ್ನ ಕನಸಿತ್ತು ಅಪೂರ್ಣ ಆಗಿತ್ತು ಅದನ್ನು ಇವತ್ತು ಸುತ್ತಲೂ ಈಗ ಅಲ್ಲಿ ಹೆಚ್ಚು ಜನ ಬೆಂಗಳೂರು ರಸ್ತೆಯಲ್ಲಿ ವಾಯುವಿಹಾರಕ್ಕೆ ಹೋಗ್ತಕ್ಕಂಥವ್ರಿಗೆ ನಾಳೆ ಕೆರೆ ಟ್ಯಾಂಕ್ ಸುತ್ತಲೂ ನಾಳೆ ರಸ್ತೆಯಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತಿದೆ. ಯಾರಾದರೂ ಬೇಜವಾಬ್ದಾರಿಯಿಂದ ವಾಕ್ ಮಾಡೋಂಥ ಮೇಲೆ ವಾಹನ ಹತ್ತಿಸಿದ್ರೆ ನಾಳೆ ಪ್ರಾಣಹಾನಿ ಆಗುತ್ತೆ. ನಾಳೆ ಬೆಳಗ್ಗೆ ಅಲ್ಲಿವರೆಗೂ ಹೋಗಿ ಅವರು ಆ ಕೆರೆ ಸುತ್ತಲೂ ರೌಂಡ್ ಹಾಕ್ಬೋದು. ಅಲ್ಲಿ ಐಲ್ಯಾಂಡ್ ಏನಿದೆ ದ್ವೀಪದ ಥರ ಮಾಡಿದ್ದೀವಿ, ಅದಕ್ಕೆ ಕನೆಕ್ಷನ್ನು ಕೊಟ್ಟಿದ್ದೀವಿ. ಕೆಳಗಡೆ ಪೈಪ್ಸ್ ಹಾಕಿ ಕನೆಕ್ಷನ್ ಕೊಟ್ಟಿದ್ದೀವಿ. ಸುತ್ತಲೂ ಫೆನ್ಸಿಂಗ್ ಆಗ್ತಾ ಇದ್ದೀವಿ. ನಾಳೆ ಗಿಡಗಳನ್ನು ಬೆಳೆಸಬೇಕು. ಅಲ್ಲಿ ಒಂದು ಗಝೀಬೋ ಥರ ಮಾಡಿದ್ದೀವಿ, ಕೂತ್ಕೋಬೋದು. ಅಲ್ಲಿ ಫ್ರೀ ಏನೋ ಎಕ್ಸಸೈಸಸ್ ಮಾಡೋವಂಥದ್ದಕ್ಕೆ ಅವಕಾಶ ಇದೆ.
ಈ ಥರ ಮಾಡಬೇಕು ಅಂತ ಅದಕ್ಕೆ ಮಾಡಿ. ಏನಾದರೂ ಉಳಿದಿದ್ರೆ ಈಗ ಅವರು ಮಾಸ್ಟರ್ ಪ್ಲ್ಯಾನ್ ಮಾಡಿ ಕೊಡ್ತಾರೆ, ಡೀಟೇಲ್ ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಉಳಿದಿದ್ದು ಏನಾದಿದ್ರೆ ನಾನು ಬೇರೆ ಇದರಲ್ಲಿ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದೀನಿ. ಅದರಿಂದ ಇದು ಒಂದು ನಮ್ಮ ಉದ್ದೇಶ. ನಾಳೆ ನೆಕ್ಕುಂದಿ ಟ್ಯಾಂಕ್ ಕೂಡ ಅಭಿವೃದ್ಧಿ ಮಾಡಿದಾಗ 2.5 ಕಿಲೋಮೀಟ್ರ್ ವಾಕಿಂಗ್ ಟ್ರ್ಯಾಕ್ ಆಗುತ್ತೆ. ಅದನ್ನೆಲ್ಲ ನಾನು ಅದರಲ್ಲಿ ಸೇರಿಸಿದ್ದೀನಿ. ನಾಳೆ ಆ ಭಾಗದ ಜನಕ್ಕೆ ವಾಯುವಿಹಾರಕ್ಕೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಮುಂದಿನ ದಿವಸಗಳಲ್ಲಿ ಚೊಕ್ರಡ್ಡಿಲಿ ಕೆರೆಯನ್ನು ಅದನ್ನು ಕೂಡ ಅಲ್ಲಿ ಪಕ್ಕದಲ್ಲಿ ನಾವು STP ಬರ್ತಾ ಇದೆ, ಚೊಕ್ರಡ್ಡಿಲಿ ಕೆರೆ ಪಕ್ಕದಲ್ಲಿ. ನಾಳೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಹಂತವಾಗಿ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇದೆ. ನಮ್ಮ ಗೋಪ್ಸಂದ್ರ ಕೆರೆ ಟೌನಿಗೆ ಸಮೀಪದಲ್ಲಿರ್ತಕ್ಕಂಥದ್ದು, ಅದನ್ನು ಮುಂದೆ ಯಾವುದಾದ್ರೂ ಯೋಜನೆಯಲ್ಲಿ ಅದನ್ನು ಕೂಡ ನಾವು ಅಭಿವೃದ್ಧಿ ಮಾಡಿದಾಗ ನಗರದ 4-5 ದಿಕ್ಕುಗಳಲ್ಲಿ ಕೂಡ ಜನಗಳಿಗೆ ಬೆಳಗ್ಗೆ ವಾಯುವಿಹಾರಕ್ಕೆ ಹೋಗುವಂಥದ್ದು. ಯಾಕಂದರೆ ಎಲ್ಲರೂ ರಸ್ತೆಗಳಲ್ಲಿ ಅಲ್ಲಿ ಇಲ್ಲಿ ಹೋಗುವಂಥದ್ದು ಅಷ್ಟು ಸುರಕ್ಷತೆ ಇರೋದಿಲ್ಲ. ಅದರಿಂದ ಈ ರೀತಿಯಾಗಿ ದೂರದೃಷ್ಟಿ ಇಟ್ಕೊಂಡು ಜನರ ಬೇಡಿಕೆ, ಜನರ ಕೇಳದೇ ಇದ್ರೂ ಕೂಡ ಏನೇನು ನಾವು ಸೌಲಭ್ಯ ಜನರಿಗೆ ಒದಗಿಸ್ಕೊಟ್ರೆ ಬಳಸ್ಕೋಬೋದು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡ್ತಕ್ಕಂಥದ್ದು ಒಬ್ಬ ಚುನಾಯಿತ ಪ್ರತಿನಿಧಿಯ ಜವಾಬ್ದಾರಿಯಾಗಿರ್ತದೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಬ್ಬ ನಾಯಕನನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಜನ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಒಂದು ಏನೋ ಓಟ್ನ ಹಕ್ಕು ಕೊಟ್ಟಿದ್ದಾರೆ. ಸುಮ್ಮನೆ ಕಾಟಾಚಾರಕ್ಕೆ ಯಾರನ್ನೋ ಗೆದ್ಸ್ಕೊಂಡ್ವಿ, ಬಂದ ಪುಟ್ಟ ಓದ ಪುಟ್ಟ ಅಂತಕ್ಕಂಥದ್ದಕ್ಕಲ್ಲ. ನಮ್ಮ ಬದುಕುಗಳಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಆಲೋಚನೆಗಳು ಇದಾವ. ನಾಳೆ ಭವಿಷ್ಯತ್ತಿನ ಪೀಳಿಗೆಗೆ ಏನು ಮಾಡಬೇಕು ಅಂತಕ್ಕಂಥ ಗಮನ ಹರಿಸ್ತಕ್ಕಂಥ ಪ್ರೌಢಿಮೆ ಅಥವಾ ಇಚ್ಛಾಶಕ್ತಿ ಇದೆಯಾ ಅಂತಕ್ಕಂಥವ್ರನ್ನು ಕೂಡ ಆಯ್ಕೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗಿದೆ. ಇದೆಲ್ಲ ಭಾಳ ಮುಖ್ಯ. ಕೇವಲ ವೈಯಕ್ತಿಕ ತೇಜೋವಧೆ ಮಾಡ್ತಕ್ಕಂಥದ್ದು, ವೈಯಕ್ತಿಕ ವಿಚಾರಗಳಿಗೆ ಆದ್ಯತೆ ಕೊಡ್ತಕ್ಕಂಥ, ಕಾಲಹರಣ ಮಾಡ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿಕೊಂಡ್ರೆ ಈ 10 ವರ್ಷದಲ್ಲಿ ಏನು ಆಗಿದೆ ನಷ್ಟ ಅಂತಕ್ಕಂಥದ್ದನ್ನು ನಾನು ಈ 9 ತಿಂಗಳಲ್ಲಿ ನಾನು ಎಷ್ಟೋ ವಿಚಾರಗಳಲ್ಲಿ ಗಮನ ಹರಿಸಿದ್ದೀನಿ, ಯಾವ್ಯಾವ ಯೋಜನೆಗಳಲ್ಲಿ ಹಣ ಮಂಜೂರು ಮಾಡಿಸಿದ್ದೀನಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಅವ್ರದ್ದು ಯಾರ್ದೋ ಕನಸು ಕೂಸು, ಯಾವ ಕೂಸು ಯಾರ್ದು? ಇವತ್ತು ನಾವು ಸರ್ಕಾರದಲ್ಲಿ ವಿಶೇಷವಾದಂಥ ಅನುದಾನ ತರ್ತಾ ಇದ್ದೀವಲ್ಲ, ಅದು ಕೂಸು. ಅದು ಅಂಬೇಡ್ಕರ್ ಭವನ ಇರ್ಬೋದು, ಇವತ್ತು ಭಕ್ತಳ್ಳಿ ಅರಸಿನಕೆರೆ ಇರ್ಬೋದು. ಭಕ್ತಳ್ಳಿ ಅರಸಿನಕೆರೆಗೆ ಆ ಕಾಲದಲ್ಲಿ ಯಾರು ಅನುದಾನ ಒದಗಿಸಿ ರೈತರಿಗೆ ಬದುಕಿನಲ್ಲಿ ರೈತರಿಗೆ ನೀರು ಕೊಡುವಂಥ ಕೆಲಸ ಮಾಡಿದ್ರು. ಇವತ್ತು ಅಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ರೈತರಿಗೆ ಇವತ್ತು ನೀರಿಲ್ಲ. ಇವತ್ತು ನಾಳೆ ನಾವು ನೀರು ಇವತ್ತು ಹೆಚ್ಚು ಮಾಡಿದಾಗ, ಶೇಖರಣೆ ಪ್ರಮಾಣ ಹೆಚ್ಚು ಮಾಡಿದಾಗ ಅವ್ರಿಗೂ ನಾಳೆ ನೀರು ಕೊಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಈ ಆಲೋಚನೆಗಳು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇವತ್ತು ಕನಂಪಲ್ಲಿ ನಮ್ಮ ಮಾಳಪ್ಪಲ್ಲಿ ಕೆರೆ ಏನು ಕೆಲಸ ಕೈಗೆತ್ತಿಕೊಳ್ತಾ ಇದ್ದಾರೆ, ಖಂಡಿತ ನಾನು ಅವ್ರನ್ನ ಭಾಳ ಹೃದಯಪೂರ್ವಕವಾಗಿ ಅವರೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ನಮ್ಮ ಊರಿನ ಎಲ್ಲರ ಪ್ರಮುಖರ ಪರವಾಗಿ ನಾನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ನಾನು ಇಷ್ಟೇ ಹೇಳೋದು, ಸರ್ಕಾರಗಳು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಬ್ಯಾಂಕ್ ಅವರು ಆಗ್ಬೋದು, ಬೇರೆ ಉದ್ಯಮಿಗಳಾಗ್ಬೋದು, ಬೇರೆ ಅವರು ಇವತ್ತು ಮುಂದೆ ಬಂದು ಸಮಾಜದಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ಅನುದಾನದಲ್ಲಿ ಇವತ್ತು ಭಾಳಷ್ಟು ಕೆಲಸಗಳು ಮಾಡೋಕ್ಕೆ ಬರ್ತಾ ಇದ್ದಾರೆ. ನಾವು ಇವತ್ತು ಭಾಳಷ್ಟು ಜನರನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾಳೆ ಬೆಳಗ್ಗೆ ಇವತ್ತು ಊರುಗಳಲ್ಲಿ ಹೆಚ್ಚುವರಿ ರೀತಿಯಲ್ಲಿ ಇದು ಕೇಳ್ತಾ ಇದ್ದಾರೆ, ಏನೋ ಫಿಲ್ಟರ್ಸ್ ಕೇಳ್ತಾ ಇದ್ದಾರೆ, ಅದಕ್ಕೆ ಕೆಲವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಬೇರೆ ರೀತಿಯಲ್ಲಿ ಇವತ್ತು ಭಾಳಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ನಾವು OSAT ಅಂತಕ್ಕಂಥ ಸಂಸ್ಥೆಯವರು ಇವರು ಶಾಲಾ ಬಿಲ್ಡಿಂಗ್ ಕಟ್ಕೊಡ್ತಾರೆ. ಈಗ ನಮ್ಮ ವೆಂಕಟಕೋಟೆ ಹೈಸ್ಕೂಲಲ್ಲಿ ಇವತ್ತು ಬಿಲ್ಡಿಂಗ್ ಪೂಜೆ ಮಾಡೋದಿತ್ತು. ಮೋಸ್ಟ್ಲಿ ಬುಧವಾರ ಮಾಡಬೇಕು ಅಂತಕ್ಕಂಥದ್ದಿದೆ. ಆದರೆ ಬುಧವಾರ ಅದನ್ನು ಪೂಜೆ ಮಾಡುವಂಥ ಕೆಲಸಕ್ಕೆ ಮಾಡ್ತೀವಿ. ಈ ರೀತಿಯಾಗಿ ಮುಂದೆ ಬಂದಾಗ ನಾವು ಅವರನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಯಾವ ರೀತಿ ಸಮಾಜದಲ್ಲಿ ಜನರಿಗೆ ಸರ್ಕಾರನೇ ಎಲ್ಲ ಮಾಡಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಈ ಥರ ಸಮಾಜ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ. ಅದರಿಂದ ಇವತ್ತು ಈ ರೀತಿಯಾಗಿ ಇವೆಲ್ಲ ಉಪಯೋಗಗಳನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು ಓಟಿಕೆರೆಯಿಂದ PCR ಕಾಂಪ್ಲೆಕ್ಸ್ವರೆಗೂ ನಾನು ಭಾಳ ಹಿಂದೆನೇ ಕನಸ್ಕೊಂಡಿದ್ದೆ. KSHIPಲ್ಲೇ ನಾನು ಅದಕ್ಕೆ ಡಿಸೈನ್ ಮಾಡಿಸಿದ್ದೆ. ಒಂದು ನೀವು ನಮ್ಮ ಚಾನೆಲ್
ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.